ಇವತ್ತು ಶನಿವಾರ ಆಗಿದ್ದರಿಂದ ಯಾವುದೇ ಕೆಲಸ ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೋಗಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು. ನಾವು ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅವರು ಕಲ್ಲಂಗಡಿ ಹಣ್ಣು ಬೇಕು ಅಂತ ಹೇಳಿಬಿಟ್ಟು ತಗೊಂಡ್ರು. ನನಗೂ ಕೂಡ ತುಂಬಾ ಇಷ್ಟ ಕಲ್ಲಂಗಡಿ ಹಣ್ಣು. ಈ ಬಿಸಿಲಿಗೆ ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ. ಹಾಗಾಗಿ ತಗೊಂಡು ಮನೆ ಕಡೆ ಹೊರಟು ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಪಾಪುನ ಕೂಡ ಕರ್ಕೊಂಬಂದರು ನಮ್ಮ ಡ್ಯಾಡಿ. ಕರ್ಕೊಂಬಂದಿದ್ದಾದಮೇಲೆ ನಾವು ಬಂದಮೇಲೆ ನನಗೆ ಮನೆಯಲ್ಲಿ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ಅವನ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡಿದೆ. ಪಾಪು ಕೂಡ ನಿದ್ದೆ ಮಾಡಿದ್ದೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅವನು ಎದ್ಮೇಲೆ ಅವನ್ನ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಅವನ ಕಡಲೆಪುರಿ ಕೇಳ್ತಿದ್ದ ಅಂತ ಹೇಳಿ ಅವನಿಗೆ ಕಡಲೆಪುರಿ ತಿನ್ನೋಕ್ಕೆ ಕೊಟ್ಟು ನಾನು ಮನೇಲಿರೋವಂಥ ಎಲ್ಲ ಕೆಲಸನ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಅವನಿಗೆ ರವೆನ ಮಾಡಿಕೊಟ್ಟಿದ್ದೆ. ಯಾಕಂದರೆ ಸ್ವಲ್ಪ ಟೈಮ್ ಆಗಿತ್ತು, ಬೇಗನೆ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ರವೆನ ಮಾಡಿ ಅವನಿಗೆ ಊಟ ತಿನ್ನಿಸಿ ನಾವು ಕೂಡ ಊಟ ಮಾಡಿಕೊಂಡು ನನ್ನ ಫೇವ್ರೇಟ್ ಮೂವಿ ಆಗಿರೋವಂಥ ಡಾರ್ಲಿಂಗ್ ಮೂವಿನ ನೋಡ್ತಾ ಇದ್ದೀನಿ. ಇದು ಯಾಕಪ್ಪ ಇವಾಗ ಅಂತಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಬರೀ ರಿಲೀಸ್ ಆಗಿದೆ ಅಲ್ವಾ ಡಾರ್ಲಿಂಗ್ ಮೂವಿ, ಅದೇ ರೀಲ್ಸ್ ಬರ್ತಿತ್ತು. ಹಾಗಾಗಿ ಮೂವಿ ನೋಡಬೇಕು ಅಂತ ಅನಿಸಿ ಇವತ್ತು ಈ ಮೂವಿನ ನೋಡ್ತಾ ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಂಡು ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್, ಬಾಯ್.